ಪೇತಂ ಭೈಷ್ಮೀ ಮಧ್ವಕರಾರ್ತಿತಂ ಕರ್ಷತಿ ಇತಿ ಕೃಷ್ಣ. ಕೃಷ್ಣ ಅನ್ನುವ ಶಬ್ದಕ್ಕೆ ಅತ್ಯಂತ ಆಕರ್ಷಕವಾದಂತಹ ವ್ಯಕ್ತಿತ್ವವುಳ್ಳವನು ಅಂತ ಅರ್ಥ. ಎಲ್ಲರನ್ನು ತನ್ನ ಹತ್ತ ಸೆಳೀತಾನೆ. ನಮ್ಮ ಗುರುಗಳು ಒಂದು ಮಾತನ್ನಂತ ಇದ್ರು, ಸೆಳೆಯುವ ಶಕ್ತಿ ಜಡವಾದ ಭೂಮಿಗೂ ಇದೆ. ಆಕರ್ಷಣ ಶಕ್ತಿ, ಗುರುತ್ವ ಆಕರ್ಷಣ ಶಕ್ತಿ. ಏನೇ ಸೊತ್ತನ್ನು ಎಷ್ಟು ಬಲವಾಗಿ ಬೀಸಬೇಕಾದರೆ ಮೇಲೆ ಹೋಗಿರಿ, ಕ್ಷಣ ಮಾತ್ರದಲ್ಲಿ ಅದನ್ನು ಹಾಗೆ ಎಳೆದು ತನ್ನ ಹತ್ರ ತಂದು ಸುರಿಯುವ ಶಕ್ತಿ ಆ ಜಡವಾದ ಭೂಮಿಯಲ್ಲಿಯೂ ಇದೆ. ಆದರೆ ಕೃಷ್ಣನಲ್ಲಿರತಕ್ಕಂತಹ ಆಕರ್ಷಣ ಶಕ್ತಿ ಹೀಗೆ ಮೇಲೆ ಹೋದ ವಸ್ತುವನ್ನು ಕೆಳಗೆಳೆಯುವ ಶಕ್ತಿ ಅಲ್ಲ, ಕೆಳಗೆ ಬಿದ್ದವರನ್ನೆಲ್ಲ ಮೇಲೆತ್ತುವಂತಹ ಆಕರ್ಷಣ ಶಕ್ತಿ. ಕೃಷ್ಣನ ಅವತಾರದ ಉದ್ದಕ್ಕೂ ನಾವು ಅದನ್ನು ಕಾಣ್ತಾ ಇದ್ದೇವೆ. ಅವತಾರದ ಉದ್ದಕ್ಕೂ ಅದನ್ನು ಕಾಣ್ತಾ ಇದ್ದೇವೆ. ಮಧುರೆಯಲ್ಲಿ ಅವತರಿಸಿದರು. ಮರುಕ್ಷಣದಲ್ಲಿ ಗೊಲ್ಲರ ನಡುವೆ ಸೇರಿಕೊಂಡು ಆ ಗೋಪಾಲಕರ ಸಂತತಿಗೆ ದೊಡ್ಡ ಹೆಮ್ಮೆಯನ್ನು, ಗೌರವವನ್ನು ತಂದಿತ್ತ. ನಾಡಿನಲ್ಲಿ ಅನೇಕ ರಾಜರು, ಜರಾಸಂಧ, ನರಕಾಸುರ, 16,000 ಬಾಲಿಕೆಯರನ್ನು, ರಾಜಕುಮಾರಿಯರನ್ನು ಕೂಡಿ ಹಾಕಿದ್ದ. 22,000ಕ್ಕೂ ಅಧಿಕ ರಾಜಕುಮಾರರನ್ನು ಜರಾಸಂಧ ಕೂಡಿ ಹಾಕಿದ್ದ. ಇಂಥ ಕಡೆ ಎಲ್ಲ ಅವರ ಬಂಧ ವಿಮೋಚನೆಗೆ ತಾನು ಮುಂದಾದ. ಆಗಿನ ಕಾಲದಲ್ಲಿ ಕ್ರಮ ಹೀಗೆ, ಒಬ್ಬ ವ್ಯಕ್ತಿ ರಾಜನನ್ನು ಸೋಲಿಸಿದ, ಸಂಹರಿಸಿದ ಅಂತಂದರೆ ಆತನ ಸಮಸ್ತವೂ ಕೂಡ ಈತನ ಪಾಲಾಗತ್ತೆ. ಆದರೆ ಕೃಷ್ಣ ನರಕಾಸುರನ್ನು ಸಂಹಾರ ಮಾಡಿದ ರಾಜ್ಯದ ಆಸೆಗೋಸ್ಕರ ಅಲ್ಲ, ಆ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ಆ ರಾಜ್ಯವನ್ನು ಅವನ ಮಗನಿಗೇನೇ ಒಪ್ಪಿಸಿಬಿಟ್ಟ. ಜರಾಸಂಧನ ಸಂಹಾರ ಮಾಡಿಸಿದ, ಅವನ ರಾಜ್ಯವನ್ನು ಅವನಿಗೇ ಒಪ್ಪಿಸಿಕೊಟ್ಟ. ಕಂಸನ ಸಂಹಾರ ಮಾಡಿದ ರಾಜ್ಯವನ್ನು ಅವನ ಅಪ್ಪನಿಗೆ ಒಪ್ಪಿಸಿಕೊಟ್ಟ, ಉಗ್ರಸೇನನಿಗೆ ಒಪ್ಪಿಸಿಕೊಟ್ಟ. ಶೃಗಾಲವಾಸುದೇವನ ಸಂಹಾರ ಮಾಡಿದ ಅವನ ಮಗನಿಗೆ, ಪೌಂಡ್ರಕ ವಾಸುದೇವನ ಸಂಹಾರ ಮಾಡಿದ ಅವನ ಮಗನಿಗೆ ಆಸ್ತಿ ಕೊಟ್ಟ. ಎಲ್ಲೂ ಕೂಡ ಲೋಭದ ದೃಷ್ಟಿಯಿಂದ ತಾನು ಮಾಡಿದಲ್ಲ, ತಪ್ಪಿದವರನ್ನು ಶಿಕ್ಷಿಸಿದ. ಯಾರು ಶಿಕ್ಷೆಗೊಳಗಾದವರಿದ್ದಾರೆ, ದುಃಖಿತರಾದವರಿದ್ದಾರೆ, ಅವರಿಗೆಲ್ಲ ಬಿಡುಗಡೆಯನ್ನು ಕೊಟ್ಟ. ಅನನ್ಯ ಚಿಂತಯಂತೋ ಮಾ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂತಹ ಶ್ರೀಕೃಷ್ಣ ಜಗತ್ತಿಗೆ ಕೊಟ್ಟ ಸಂದೇಶ, ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್. ಯುಗ ಯುಗಗಳಲ್ಲೂ ಅವತರಿಸಿ ಬರ್ತೇನೆ, ಆದರೆ ಕೃಷ್ಣ ಅವತರಿಸಿ ಬರ್ತಾನೆ ಅಂತ ಹೇಳಿಕೊಂಡು ನೀವು ಸುಮ್ಮನಿರಬೇಡಿ. ನಿಮ್ಮ ಶ್ರೇಯಸ್ಸನ್ನು ನೀವೇ ಸಾಧನೆ ಮಾಡಿಸಿಕೊಳ್ಬೇಕು. ಉದ್ಧರೇದ್ ಆತ್ಮನಾತ್ಮಾನಂ, ನನ್ನನ್ನು ಚಿಂತಿಸಿಕೊಳ್ಳಿ, ನಿಮ್ಮ ಏಳಿಗೆ ನೀವು ಸಾಧಿಸಿಕೊಳ್ಳಿ. ಹೇಗೆ? ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ. ಪರಸ್ಪರ ಸಹಕಾರ ಬಾಳುವೆಯಿಂದ ಸಹಕಾರ ತತ್ವವನ್ನು ಅಪ್ಪಿಕೊಂಡು ಸಮಾಜದಲ್ಲಿ ಮುನ್ನಡೆದಿರಿ ಅಂತಂದರೆ ಇನ್ನಿಲ್ಲದ ಏಳಿಗೆಯನ್ನು ಎಲ್ಲರೂ ಕೂಡ ಪಡೆಯಬಹುದು. ಕೃಷ್ಣನ ಇಂತಹ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಹುಟ್ಟಿಕೊಂಡಂತಹ ಸಂಸ್ಥೆ ಶ್ರೀಕೃಷ್ಣ ಮಿತ್ರ ಮಂಡಳಿ. ಶ್ರೀಕೃಷ್ಣ ಮಿತ್ರ ಮಂಡಳಿ ಕೃಷ್ಣನ ಇಂತಹ ಆದರ್ಶಗಳು ಏನಿದ್ದಾವೆ ಅದನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಉದ್ಧರೇದ್ ಆತ್ಮನಾತ್ಮನ, ನಮ್ಮನ್ನು ನಾವು ಉದ್ಧರಿಸಿಕೊಳ್ಬೇಕು, ಸಮಾಜವನ್ನು ಉದ್ಧರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಹುಟ್ಟಿಕೊಂಡಂತಹ ಸಂಸ್ಥೆ ಶ್ರೀಕೃಷ್ಣ ಮಿತ್ರ ಮಂಡಳಿ. ಒಂದು ಮಂಡಳಿ ಹುಟ್ಟಿಕೊಂಡ್ರೆ ಮುಂದೆ ಅಲ್ಲೊಂದು ಎಲೆಕ್ಷನ್ ಆಗತ್ತೆ. ಇಷ್ಟು ತನಕ ಒಂದಾಗಿದ್ದ ಸಂಸ್ಥೆ ಕೂಡಲೇ ಅಲ್ಲಿ ಎಲೆಕ್ಷನ್ ಆಗತ್ತೆ ಅಂದರೆ ಅಲ್ಲಿ ಇಬ್ಬರು ನಿಲ್ಲಬೇಕು, ಅಲ್ಲಿ ಕೂಡಲೇ ಎರಡಾಗಾಯಿತು. ಮುಂದೆ ಅದು ನಿರಂತರವಾಗಿ ಎರಡಾಗೇ ಇರತ್ತೆ. ಅದು ಎಲ್ಲಿ
ಮೈತ್ರಿ ಇಲ್ಲದೇ ಇದ್ದುದಲ್ಲಿ. ಆದರೆ ಈ ಮಂಡಳಿ ಹಾಗಲ್ಲ, ಇಲ್ಲಿ ಎಲ್ಲರೂ ಕೂಡ ಶ್ರೀಕೃಷ್ಣ ಮಿತ್ರ ಮಂಡಳಿ ಅಂತ ಹೆಸರಿಟ್ಕೊಂಡಿದ್ದಾರೆ. ಹಾಗಾಗಿ ಅಂತಹ ವೈರ ಇಲ್ಲಿಲ್ಲ, ಇಲ್ಲೆಲ್ಲ ಕಡೆ ಮೈತ್ರಿ ಇದೆ. ಈ ಮಿತ್ರ ಮಂಡಳಿಯ ಇಂತಹ ಸಾಧನೆಯನ್ನು ಕಂಡೇ ಶ್ರೀಕೃಷ್ಣ ಇಲ್ಲಿ ಬಂದ. ಮೊದಲು ಮಿತ್ರ ಮಂಡಳಿ ಬಂದದ್ದು, ಮೊದಲು ಮಿತ್ರ ಮಂಡಳಿ ಹುಟ್ಟುಕೊಂಡದ್ದು ಶ್ರೀಕೃಷ್ಣ ಆ ಬಳಿಕ ಬಂದದ್ದು. ಗುರುಗಳು ಮಿತ್ರ ಮಂಡಳಿಯ ಸಾಮರ್ಥ್ಯ, ಸಾಧನೆ, ಧ್ಯೇಯೋದ್ದೇಶಗಳು, ಆದರ್ಶಗಳು ಇವನ್ನೆಲ್ಲ ಕಂಡು ನೋಡಿ ಈ ಭೂಮಿಯನ್ನು ಮಿತ್ರ ಮಂಡಳಿಯ ಕೈ ಕೊಟ್ಟರು. ಇವತ್ತು ಇಂಥ ಭವ್ಯವಾಗಿರತಕ್ಕಂತಹ ಶ್ರೀಕೃಷ್ಣ ಟ್ರಸ್ಟ್ನ ಮೂಲಕ ಮಂದಿರವನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ನಡೆದಂತಹ ಸಾಧನೆಗಳು ಅದು ಒಂದಲ್ಲ ಎರಡಲ್ಲ. ಅದೆಷ್ಟು ಮಂದಿ ಗುರುಗಳು ಬಂದು ಇಲ್ಲಿ ಚಾತುರ್ಮಾಸ್ಯ ಕೂತರು. ಸಾಮಾಜಿಕ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಕಾರ್ಯಗಳು, ಯಾವ ಒಂದು ರಂಗವನ್ನು ಕೂಡ ಸ್ಪರ್ಶಿಸದೇ ಇದ್ದದ್ದು ಅಂತಿಲ್ಲ. ಆ ರೀತಿಯಲ್ಲಿ ಶ್ರೀಕೃಷ್ಣ ಮಿತ್ರ ಮಂಡಳಿ ಸಮಾಜದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದೆ. ಅದರ ಹಿಂದೆ ಶ್ರಮಿಸಿದ್ದವರು ಒಬ್ಬರಿಬ್ಬರಲ್ಲ, ಎಲ್ಲರೂ ಕೂಡ. ಯಾರ ಹೆಸರನ್ನು ಹೇಳಬೇಕು, ಯಾರು ಬಿಡಬೇಕು ಗೊತ್ತಿಲ್ಲ. ಈ ಕಡೆ ಶ್ರೀಕೃಷ್ಣ ಮಿತ್ರ ಮಂಡಳಿ, ಈ ಕಡೆ ಶ್ರೀಕೃಷ್ಣ ಟ್ರಸ್ಟು. ಇವರ ಸಾಧನೆಗೆ ಸಮಾಜ ಹೌದು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾವು ಬೆನ್ನ ಹಿಂದೆ ಇದ್ದೇವೆ ಅಂತ ಹೇಳಿಕೊಂಡು ಸಮಾಜ ಕೂಡ ಕೈ ಸೇರಿಸಿದೆ. ಅದರ ಪ್ರತೀಕವಾಗಿ ನಮ್ಮ ಇವತ್ತು ಶಾಸಕರಾಗಿರತಕ್ಕಂಥ ಶ್ರೀವತ್ಸ ಅವರು ಎಲ್ಲ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ. ಅವರ ಕಾರ್ಯ ದಕ್ಷತೆ ಏನು ಅನ್ನೋದನ್ನು ನಾವಿಲ್ಲಿ ಚಾತುರ್ಮಾಸ್ಯ ಕೂತ ಹೊತ್ತಿಗೆ ಅದನ್ನೆಲ್ಲ ನಾವು ಅವನ್ನು ಕಂಡಿದ್ದೇವೆ. ಅಂತಹ ಶ್ರೀವತ್ಸ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಇವತ್ತು ರವೀಂದ್ರ ಜೋಶಿಯವರಿಗೆ ಶ್ರೀಕೃಷ್ಣಾನುಗ್ರಹ ಪ್ರಶಸ್ತಿಯನ್ನು ನೀಡಲಾಗಿದೆ. ಒಂದು ಮಾತಿದೆ, ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಅದು ಕವಿಗಳು ಹೇಳ್ಕೊಳ್ಳೋದು. ನಮ್ಮ ರವೀಂದ್ರ ಜೋಶಿಯವರು ರವಿಯ ಹಾಗೆ ಇಡೀ ಭೂಮಂಡಲವನ್ನು ಸುತ್ತಾ ಇರ್ತಾನೆ. ತನ್ನ ಪ್ರಖರವಾದ ಬೆಳಕಿನಿಂದ ಎಲ್ಲ ಗಮನಿಸ್ತಾ ಇರ್ತಾನೆ. ರವೀಂದ್ರ ಜೋಶಿಯವರ ಸಾಮರ್ಥ್ಯ ಅಂತಹದ್ದು. ಇಂದು ಒಂದು ವಿಷಯವು ಕೂಡ ಅವರ ಗಮನಕ್ಕೆ ಬಾರದ್ದು ಅಂತ ಇಲ್ಲ. ಎಲ್ಲ ವಿಷಯಗಳನ್ನು ಕೂಡ ಸಂಗ್ರಹಿಸಿಕೊಂಡು ವಿಮರ್ಶಕ ಅದರ ಬಗ್ಗೆ ವಿಮರ್ಶೆಯನ್ನು ಮಾಡಿ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಸಮಾಜದ ಬೆಳವಣಿಗೆಗೆ ನಾವು ಸುತ್ತಮುತ್ತ ಏನಾಗ್ತಾ ಇದೆ, ನಾವು ಹೇಗಿರಬೇಕು, ನಮ್ಮ ಮುಂದಾಲೋಚನೆ ಯಾವ ರೀತಿ ಇರಬೇಕು ಅನ್ನೋದನ್ನು ಸಮಾಜಕ್ಕೆ ಇಷ್ಟು ಉತ್ತಮವಾಗಿ ತೋರಿಸಿಕೊಡ್ತಾ ಇರುವಂತಹ ನಮ್ಮ ರವೀಂದ್ರ ಜೋಶಿಯವರಿಗೆ ಇವತ್ತಿನ ಸನ್ಮಾನ ಸಂದದ್ದು ಅತ್ಯಂತ ಸೂಕ್ತವಾಗಿದೆ. ಇಂತಹ ಮಹಾಮಹಿಮರು ಇಲ್ಲಿ ಬಂದದ್ದು ಈ ಶ್ರೀಕೃಷ್ಣ ಮಿತ್ರ ಮಂಡಳಿ, ಶ್ರೀಕೃಷ್ಣ ಟ್ರಸ್ಟಿಗೆ ಅದು ಸಂಬಂಧ ದೊಡ್ಡ ಗೌರವ ಅಂತ ನಾವು ಭಾವಿಸ್ತಾ ಇದ್ದೇವೆ. ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಜೊತೆ ಕುಳಿತಿರತಕ್ಕಂತಹ ನಮ್ಮ ಮಠ ಬೇರೆ ಅಲ್ಲ, ಮತ್ತೊಂದು ಮಠ ಬೇರೆ ಅಲ್ಲ ಅಂತ ಹೇಳುವಂತೆ ನಮ್ಮ ಜೊತೆಗೆ ಇಷ್ಟು ಆತ್ಮೀಯತೆಯಿಂದ ವ್ಯವಹರಿಸ್ತಾ ಇರತಕ್ಕಂತಹ, ಅಭಿಮಾನವನ್ನು ಇಟ್ಟುಕೊಂಡಿರತಕ್ಕಂತಹ ಶ್ರೀಗಳವರು, ಅವರ ಕರ್ತೃತ್ವ ಶಕ್ತಿ ಅದು ಅಪಾರವಾಗಿರುವಂತಹದ್ದು. ಮಂತ್ರಾಲಯ ಕ್ಷೇತ್ರ ಹಿಂದೆ ಹೇಗಿತ್ತು, ಒಂದು 50 ವರ್ಷಗಳ ಹಿಂದೆ ಹೇಗಿತ್ತು, ಇವತ್ತು ಹೇಗಿದೆ ಅಂತ ನಾವು ಎಲ್ಲರೂ ಕೂಡ ನೋಡಿದ್ದು. ಮಂತ್ರಾಲಯದ ಕುರಿತಾಗಿ ಹಿಂದೆ ದಾಸರು ಒಂದು ಹಾಡಿದೆ, ಸುರಪನಾಲಯದಂತೆ ಮಂತ್ರಾಲಯ ಕಂಗೊಳಿಸುವುದು ಅಂತ ಹೇಳಿಕೊಂಡು, ಸುರಪನಾಲಯದಂತೆ ಕಂಗೊಳಿಸುವುದು ಅಂತ ಒಂದು ಹಾಡಿದೆ. ಅದು ಆವತ್ತು ಅದನ್ನು ಹೇಗೆ ಹೇಳಿದ್ರು ಅಂತ ಗೊತ್ತಿಲ್ಲ. ಪ್ರಾಯ ಇವತ್ತಿನ ಈ ಸ್ಥಿತಿಯನ್ನು ಮುಂದಾಲೋಚನೆ ಮಾಡಿಕೊಂಡು ಅವರು ಹಾಗೆ ಹೇಳಿದ್ದಿರಬೇಕು. ಅಷ್ಟು ವೈಭವದಿಂದ, ಅಷ್ಟು ಭಕ್ತರನ್ನು ಆಕರ್ಷಿಸ್ತಾ, ಎಲ್ಲ ಸಮಸ್ಯೆಗಳಿಗೆ, ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ತೋರಿಸ್ತಾ ಆ ಕ್ಷೇತ್ರ ಕಂಗೊಳಿಸ್ತಾ ಇದೆ. ಒಂದು ಅಂತಹ ಕ್ಷೇತ್ರವನ್ನು ಹೇಗೆ ಶುಚಿರ್ಭೂತವಾಗಿ ಬಂದವರಿಗೆಲ್ಲರೂ ಕೂಡ ವಾಸಕ್ಕೆ ಅನುಕೂಲ, ಶುಚಿತ್ವ, ಸೌಂದರ್ಯ ಏನು ಇಲ್ಲ ಅಲ್ಲಿ. ದಾಸರ ಕುರಿತಾಗಿರತಕ್ಕಂತಹ ಆ ಒಂದು ಮ್ಯೂಸಿಯಂ ನೋಡಬೇಕು, ಅತ್ಯಂತ ಅದ್ಭುತವಾಗಿರುವಂತಹದ್ದು.
ವಿದ್ಯಾಪೀಠಗಳು ಮುಟ್ಟದ ಕ್ಷೇತ್ರ ಇಲ್ಲ. ಎಲ್ಲ ವಿಷಯಗಳಲ್ಲಿ ಕೂಡ ಇಷ್ಟು ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಒಂದು ಸರಕಾರಕ್ಕೆ ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕು ನೋಡಿ ಹೀಗೆ ಅಂತ ತೋರಿಸುವ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಆ ಕ್ಷೇತ್ರವನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಅವರ ಕಾರ್ಯವನ್ನು ನಾವು ದಿವಸದಲ್ಲಿ ನೋಡಿದ್ದೇವೆ. ಬೆಳಗಾತ ಎದ್ದು ಈ ತನಕ ಅವಿರತವಾಗಿ ಕಾರ್ಯನಿರತರಾಗಿದ್ದಾರೆ. ವಿಶ್ರಾಂತಿ ಮುಂದೆ ಇಲ್ಲ, ಆ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಂತಹ ಆ ಒತ್ತಡದ ನಡುವೆಯೂ ಕೂಡ ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಮೇಲಿನ ಅಭಿಮಾನದಿಂದ ಅಂತ ನಾವು ಮುಕ್ತಗಂಠದಿಂದ ಹೇಳಬೇಕಾಗಿದೆ. ಅಂತಹ ಶ್ರೀಗಳನ್ನು ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇಂತಹ ಆ ಬಾಂಧವ್ಯ ಅದು ಇನ್ನಷ್ಟು ಬೆಳೆಯಲಿ, ಅದರಿಂದ ಸಮಾಜಕ್ಕೆ ಇಷ್ಟು ಅನುಕೂಲ ಆಗಲಿ ಅಂತ ಆಶಿಸಿ ಇಂತಹ ಕಾರ್ಯವನ್ನು ನಡೆಸಿಕೊಟ್ಟಿರತಕ್ಕಂತಹ ಕೃಷ್ಣ ಮಿತ್ರ ಮಂಡಳಿ, ಶ್ರೀಕೃಷ್ಣ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀರಿ. ಎಲ್ಲರಿಗೂ ಬದುಕು ಅದು ಸುವರ್ಣಮಯವಾಗಲಿ ಅಂತ ಆಶಿಸಿ, ಇದು ಇವತ್ತಿಗೆ ಮುಗಿತಾ ಇಲ್ಲ, ಇನ್ನೂ 2 ದಿವಸಗಳ ತನಕ ಇದು ಮತ್ತೆ ಅದು ವಿಸ್ತರಿಸ್ತಾ ಇದೆ. ಅನೇಕ ಪೀಠಾಧಿಪತಿಗಳು, ಪುತ್ತಿಗೆ ಶ್ರೀಗಳವರು, ಉತ್ತರಾದಿ ಮಠದ ಶ್ರೀಗಳವರು ಇವರೆಲ್ಲ ಬಂದು ಈ ಕಾರ್ಯವನ್ನು ಇನ್ನಷ್ಟು ಸುಂದರಗೊಳಿಸಲಿಕ್ಕಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನ ಸಮಾಜಕ್ಕೆ ನಿರಂತರ ಇರಲಿ ಅಂತ ಆಶಿಸಿ ನೆರೆದಿರುವ ಎಲ್ಲ ಕೃಷ್ಣನ ಭಕ್ತರಿಗೆ ಕೃಷ್ಣಾನುಗ್ರಹವನ್ನು ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಿತಮಸ್ತು.